ಅನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಅವರ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಅವ್ರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅದು ಬ್ಯಾನ್ಗನ ಅದು ಅವ್ರಿಗೆ ಬಿಟ್ಟದ್ದು, ಇಂಡಸ್ಟ್ರಿಗೆ ಬಿಟ್ಟದ್ದು. ಅದು ನನಗೇನು ಸಂಬಂಧ? ನಾನು ಇಂಡಸ್ಟ್ರಿ ಮ್ಯಾನ್ ಆಗಿ. ಆದರೆ ಒಂದು ಏನಂದರೆ, ಇಂಡಸ್ಟ್ರಿ ಇದೆಯಲ್ಲ, ಆ ಸಿನಿಮಾ ರಂಗದಲ್ಲಿ ಸಿಂಗಲ್ ಥಿಯೇಟ್ರ್ ಇದೆಯಲ್ಲ, ಅವರೆಲ್ಲರೂ ಇತ್ತೀಚೆಗೆ ನಾನು ನೋಡಿದ್ದು ಅವಲತ್ತುಕೊಂಡಿದ್ದಾರೆ. ನಾವು ಕಷ್ಟದ ದಿನಗಳು ಡೆಮಾಲಿಷ್ ಮಾಡ್ಕೊ ಹೋಗ್ತಾ ಇದ್ದಾರೆ ಸಿನಿಮಾ ಥಿಯೇಟ್ರ್ಗಳು. ಯಾಕಂದರೆ ನಮ್ಮ ಹೀರೋಗಳು ದರ್ಶನ್ ಆಗಿರಲಿ, ಯಶ್ ಆಗಿರಲಿ, ಶಿವರಾಜ್ ಕುಮಾರ್ ಆಗಿರಲಿ, ಅಥವಾ ಇನ್ನು ಈ ಬೇರೆ ಬೇರೆ ಅಭಿಮಾನಿಗಳಿರುವ ನಟರು ಸಿನಿಮಾ ಮಾಡ್ತಾಯಿಲ್ಲ. ವರ್ಷಕ್ಕೆ ಒಂದು ಮಾಡಿಬಿಟ್ರೆ ನಮ್ಮ ಸಿನಿಮಾ ಥಿಯೇಟ್ರ್ ಹೇಗೆ ನಡೆಸೋದು? ವರ್ಷಕ್ಕೆ ಎರಡಾದರೂ ಮಾಡಲಿ, ಸುದೀಪ್ ಒಂದೆರಡು ಸಿನಿಮಾ ಆದರೂ ಮಾಡಲಿ ಅಂತೇಳಿ ಅವರು ಅವಲತ್ತುಕೊಂಡಿದ್ದಾರೆ. ಇಂಥ ಕಷ್ಟದ ದಿನಗಳಲ್ಲಿರುವ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರ ಅಭಿಮಾನಿಗಳು ಹುಚ್ಚಾಬಟ್ಟೆ ಅಂಧಾಭಿಮಾನಿಗಳಾಗಿ ಟ್ರೋಲ್ ಮಾಡೋದು, ಇನ್ನೊಬ್ಬರನ್ನ ಬೈಯೋದು ನಿಲ್ಲಿಸಿ. ಮೊದಲು ನೀವು ಅಂಧಾಭಿಮಾನಿಗಳಾಗಿ ಮೊದಲು ಆ ಹೆಣ್ಣು ಮಗಳ ಬಗ್ಗೆ ಗಮನ ಹರಿಸಿ. ಏನಂದರೆ 6 ತಿಂಗಳ ಗರ್ಭಿಣಿ, ಏನೋ ಸತ್ತೋಗಿದ್ದಾನೆ, ಈ ಕಾರಣಕ್ಕಾಗಿ ಸತ್ತಿದ್ದಾರೆ, ನಿಮ್ಮ ಡಿ ಬಾಸ್ ಕಾರಣಕ್ಕಾಗಿ ಸತ್ತಿದ್ದಾರೆ. ಆದ್ದರಿಂದ ಅವಳಿಗೊಂದು ಬದುಕು ಕಟ್ಟಿಕೊಡುವ ಕೆಲಸವನ್ನು ಅವರು ಮಾಡಬೇಕು. ಇದು ಮೊದಲ ಕೆಲಸ ಮಾಡಬೇಕು. ಇನ್ನು ಕಾನೂನು ಕಟ್ಟಲೆ ಅದೆಲ್ಲ ನಮಗೆ ಬಿಟ್ಟದಲ್ಲ, ಅದು ಕೋರ್ಟಿಗೆ ಬಿಟ್ಟದ್ದು. ನಾಳೆ ಚಾರ್ಜ್ ಶೀಟಲ್ಲಿ ಬೇಕಾದರೆ ಅವರು ಇರಲೇ ಇಲ್ಲ, ಅವ್ರು ಹೊಡಿಯಲೇ ಇಲ್ಲ ಅಂತ ಏನು ಗೊತ್ತು? ಈಗ ಒತ್ತಡಗಳಿದೆಯಲ್ಲ, ರಾಜಕಾರಣಿಗಳ ಒತ್ತಡ ಇದೆಯಲ್ಲ. ಮತ್ತೊಂದು ವಿಚಾರ ಅಂತಂದರೆ ಸರ್, ದರ್ಶನ್ ಅವರಿಗೆ ನೀವು ಹೇಳೋ ಮಾತಿನ ಪ್ರಕಾರವಾಗಿ ಮೊದಲಿಗೆ ಬಣ್ಣ ಹಚ್ಚಿದ್ದಾವೆ ಅಂತ ಅನ್ನುವಂಥ ವಿಚಾರ. ಅವರು ಒಂದು ಉತ್ತುಂಗ ಸ್ಥಿತಿಗೆ ಹೋದಂತಹ ಸಂದರ್ಭದಲ್ಲಿ ಈ ನಟನೆ ಮುಖಾಂತರ ಆವಾಗ ಯಾವ ರೀತಿಯಾದಂತಹ ಭಾವನೆ ಇತ್ತು, ಈಗ ಯಾವ ರೀತಿಯಾದಂಥ ಭಾವನೆ ಇದೆ? ಇಲ್ಲ, ಉತ್ತುಂಗ ಸ್ಥಿತಿಗೆ ಹೋದದ್ದೇ ಅವರು ಏನಂದರೆ, ಅವ್ರು ಯಾವುದೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದೆ. ನನಗೆ ನೋಡಿ ಪುನೀತ್ ರಾಜ್ಕುಮಾರ್ ಕಾರ್ ಇದೆ, ನನಗೆ ಅವರಷ್ಟೇ ಆಸ್ತಿ ಇದೆ ಅಂತೆಲ್ಲ ಹೇಳ್ಕೊಂಡಿದ್ದಿದೆ. ಮತ್ತು ಸೋಷಿಯಲ್ ಅಲ್ಲದು ನಮ್ಮ ಮೀಡಿಯಾದವ್ರನ್ನೂ ಕೂಡ 2 ವರ್ಷ ಬ್ಯಾನ್ ಮಾಡಿಬಿಟ್ಟಿದ್ರು. ಯಾರಿಗಾರಿಗೋ ಮೀಡಿಯಾದವರಿಗೆಲ್ಲ ಬೈದು, ಅದು ಅಹಮ್ಮನ್ನು ಸೂಚಿಸ್ತದೆ ಅಂತ. ಅಂದರೆ ಅವನಿಗೆ ಅದನ್ನು ಅವನಿಗೆ ಶಿಕ್ಷಣದ ಕೊರತೆ ಇದೆಯಲ್ಲ, 10ನೇ ಕ್ಲಾಸ್ ಹೋಗಿ, ಅದಕ್ಕಾಗಿ ಅವನಿಗೆ ನನಗೆ ಬಂದ ಕೀರ್ತಿಯನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಗಾದರೆ ರಾಜ್ಕುಮಾರು 4ನೇ ಕ್ಲಾಸ್ ಓದಿದ್ದು, ಅದಕ್ಕೆ ಸಂಸ್ಕಾರ ಇತ್ತು. ಈ ದರ್ಶನಿಗೆ ಶಿಕ್ಷಣವೂ ಇಲ್ಲ, ಸಂಸ್ಕಾರವೂ ಇಲ್ಲ. ಈಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ ಅಂತ ನಮ್ಮ ಒಂದು ಗಾದೆ ಇದೆ, ಹೌದಾ? ಹೌದಾ? ಅಲ್ಪ ಅಂದರೆ ಬುದ್ಧಿಹೀನ. ದರ್ಶನಿಗಾಗಿದ್ದು ಅದೇ. ಕೊನೆಯದಾಗಿ ಸರ್, ಪ್ರಾರಂಭಿಕ ಗುರುಗಳಾಗಿ ದರ್ಶನ್ ಅವರಿಗೆ ಏನಾದರೂ ಕಿವಿ ಮಾತು ಹೇಳುವಂಥದ್ದು? ಅಲ್ಲ, ನಾನು ಹೇಳಿದರೆ ಅದು ಎಷ್ಟು ನಡೀತದೆ, ಅದು ಯಾರಿಂದ ಇಲ್ಲಿ ತಲುಪ್ತದೆ ಗೊತ್ತಿಲ್ಲ. ನಾನು ಹೇಳಿದ್ರೆ, ನಡೆವವನು ಎಡೆವನಲ್ಲದೆ ಕುಳಿತವನು ಎಡೆವನೇ. ಎಡವಿ ಬಿಟ್ಟಿದ್ದಾರೆ, ಈಗ ಎಡವಿ ಬಿಟ್ಟಿದಾರಲ್ಲ. ಪಶ್ಚಾತ್ತಾಪ ಒಂದೇ ಇದಕ್ಕೆ ದಾರಿ. ಜನ ಮರೀತಾರೆ, ನಮ್ಮದು ಮರೆಯುವ ಗುಣ. ನಾವೇನು ನೆನಪಿನಲ್ಲಿ ಇಟ್ಕೊಂಡು 100 ವರ್ಷ ನೆನಪಲ್ಲಿ ಇಟ್ಕೊಂಡು ಮಾಡಲ್ಲ. ಜನ ಮರ್ತೋಗ್ತಾರೆ, ಎಂಥೆಂಥೋ ಘಟನೆಯನ್ನು ಜನ ಮರ್ತೋಗ್ತಾರೆ ಅಲ್ವಾ? ಈಗ ಪ್ರಜ್ವಲ್ ರೇವಣ್ಣ ಬಂದು ಮತ್ತೆ ಇಲೆಕ್ಷನ್ ನಿಂತರೆ ಅವನು ಗೆಲ್ತಾನೆ ಅಂಥ ಜನ ನಾವು. ಯಾವನೋ ಒಬ್ಬ ಭಯೋತ್ಪಾದಕ MP ಆಗಿದ್ದಾನಂತೆ ಪಂಜಾಬಿನಲ್ಲಿ. ತಿದ್ದುಕೋಬೇಕು, ಪಶ್ಚಾತ್ತಾಪ ಪಡಬೇಕು, ತಿದ್ದುಕೊಂಡು ಹೊಸ ಮನುಷ್ಯನಾಗಿ ಹೊಸ ಬದುಕಿನತ್ತ ಹೋಗಲಿ. ಅವನು ಜೈಲಲ್ಲಿ ಎಷ್ಟು ದಿನ ಇರ್ತಾನೆ ಗೊತ್ತಿಲ್ಲ, ಓದಲಿ, ಪುಸ್ತಕಗಳನ್ನು ಓದಲಿ. ಇದು ನಾನು ಕೊಡುವ ಸಲಹೆ. ಇದಿಷ್ಟು ರಂಗಾಯಣದ ಮಾಜಿ ನಿರ್ದೇಶಕರಾಗಿದ್ದಂಥ ಅಡಂಡ ಕಾರ್ಯಪ್ಪ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಹಾದೇವ ಸ್ವಾಮಿ ಕುರ್ಣಗಳ, ರಿಪಬ್ಲಿಕ್ ಕನ್ನಡ, ಮೈಸೂರು.